ದೂರಲ್ಲಿ ಏನು ದೂರು ಕೊಟ್ಟಿರೋದೇ ಫಸ್ಟ್ ಸರ್ಪ್ರೈಸಿಂಗ್ ನನಗೆ. ಆನಂತರ ದೂರಲ್ಲಿ ನಾನು ವೆನ್ ಐ ರೆಡ್ ದ ಕಂಪ್ಲೇಂಟ್ ನನಗೆ ಬಂದಿದ್ದ ಮಾಹಿತಿ ಏನಂದರೆ ನನಗೆ ಬಂದಿದ್ದು ಆ ಕಂಪ್ಲೇಂಟ್ನ ರೀಡ್ ಮಾಡಿದಾಗ ನನಗೆ ಬಂದಿದ್ದು ಫೀಲಿಂಗ್ ಏನು ಅಂದರೆ, ಇವಾಗ ಒಬ್ಬರ ಜೊತೆ ಸಂಬಂಧ ಬೆಳೆಸ್ಕೊಂಡ್ಮೇಲೆ ಅವ್ರ ಮನೆಯಲ್ಲಿ ಆ ವಿಚಾರ ಗೊತ್ತೇ ಆಗೇ ಆಗುತ್ತೆ. ಆ ಹುಡುಗನಿಗೆ ಮದುವೆ ಆಗಿದೆ. ಮದುವೆ ಆದ ನಂತರ ಹುಡುಗ ಯಾರೋ ಒಬ್ಬರ ಜೊತೆ ರೆಗ್ಯುಲರಾಗಿ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದಾರೆ, ರೆಗ್ಯುಲರಾಗಿ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಎಲ್ಲೆಲ್ಲೋ ಟ್ರಾವೆಲ್ ಮಾಡ್ತಾಯಿದ್ದಾರೆ ಅಂದಾಗ ಅವ್ರ ಮನೆಯವರು ಅದನ್ನು ಇನ್ವೆಸ್ಟಿಗೇಟ್ ಮಾಡೋದು ಸಹಜ. 1.5 ವರ್ಷದಿಂದ ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇರೋವಾಗ ಸಡನ್ನಾಗಿ ನಾನು ಆ ಹುಡುಗನ ಮನೆಗೆ ಅವನ ಹೆಂಡ್ತಿಗೆ ನಾನು ಯಾಕೆ ಲೆಟ್ರ್ ಬರೀಲಿ? ನನಗೇನು ನೆಸೆಸಿಟಿ ಇದೆ? ಇಲ್ಲ ಇರುವಂಥ ಮನೆ ಓನರ್ಗೆ ನಾನು ಲೆಟ್ರ್ ಬರೆಯೋವಂಥ ನೆಸೆಸಿಟಿ ಏನಿದೆ? ಅದನ್ನು ನೀವು ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇವಾಗ ಒಬ್ಬರು ಸಂಬಂಧ ಬೆಳೆಸ್ಕೊಂಡ್ಮೇಲೆ ಮನೆಯಲ್ಲಿ 1 ದಿನ ಫ್ರೆಂಡ್ ಅನ್ಬೋದು, 2 ದಿನ ಫ್ರೆಂಡ್ ಅನ್ಬೋದು, 3 ದಿನ ಫ್ರೆಂಡ್ ಅನ್ಬೋದು, 4ನೇ ದಿನ ಡೌಟ್ ಬರ್ತದೆ, 5ನೇ ದಿನ ಸಸ್ಪಿಷನ್ ಆಗುತ್ತೆ, 6ನೇ ದಿನ ಇನ್ವೆಸ್ಟಿಗೇಷನ್ ಆಗುತ್ತೆ. ಇನ್ನು ಹೆಂಡ್ತಿರಂದಮೇಲೆ ಸಹಜ ಅದು ಮಾಡೋದು. ಇನ್ವೆಸ್ಟಿಗೇಟ್ ಮಾಡಿದ್ಮೇಲೆ ಇವ್ರ ಜೊತೆ ಏನೋ ಒಂದು ಕಾಂಟ್ಯಾಕ್ಟ್ ಇದೆ ಅಂತ ತಿಳ್ಕೊಂಡ್ಮೇಲೆ ಹೆಂಡ್ತಿ ಅನ್ನೋರು ಸುಮ್ಮನೆ ಇರಲ್ವಲ್ಲ. ಅವ್ರು ಮಾಡೋ ಪ್ರೋಸೆಸ್ ಅವ್ರು ಮಾಡೇ ಮಾಡ್ತಾರೆ, ಅವ್ರು ಮಾಡಬೇಕಾಗಿರೋದನ್ನು ಅವ್ರು ಮಾಡೇ ಮಾಡ್ತಾರೆ. ಸೊ ಅವರೇ ಮಾಡಿರ್ಬೋದಲ್ಲ, ಅದು ನಾನು ಮಾಡಿದ್ದೀನಿ ಅಂತ ಹೆಂಗೆ ಹೇಳೋಕ್ಕಾಗತ್ತೆ?